ಇವತ್ತು ಮುಖ್ಯಮಂತ್ರಿಗಳ ಕುರ್ಚಿ ಬಚಾವೋ ಆಂದೋಲನ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಯಾಕೆಂದ್ರೆ ಇತ್ತೀಚೆಗೆ ಅವರ ಟ್ವೀಟ್ಗಳನ್ನ ನೋಡಿದ್ರೆ, 3 ಟ್ವೀಟ್ಗಳನ್ನ ನೋಡಿದ್ರೆ ಬಹುಶಃ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ದುಗುಡ ಪ್ರಾರಂಭ ಆಗಿದೆ ಅಂತ ನನ್ನ ಅನಿಸ್ತಾ ಇದೆ. ಜಾತಿಯನ್ನ ತಂದು ಬಿಟ್ಟಿದ್ದಾರೆ, ಹಿಂದುಳಿದ ವರ್ಗಗಳನ್ನ ಎತ್ತು ಕಟ್ಟಿದ್ದಾರೆ. ಟ್ವೀಟ್ ಮುಖ್ಯಮಂತ್ರಿಗಳು 5 ವರ್ಷಗಳ ನಿರಂತರವಾಗಿ ಜನತಾದಳದಿಂದ ಬಂದಂತಹ ಒಬ್ಬ ವ್ಯಕ್ತಿಯನ್ನ, ಒಬ್ಬ ನಾಯಕರನ್ನ ಕಾಂಗ್ರೆಸ್ ಪಕ್ಷ 5 ವರ್ಷಗಳು ಅವರಿಗೆ ಸತತವಾಗಿ ಮುಖ್ಯಮಂತ್ರಿ ಮಾಡಿ, ಈ ಅವಧಿಯಲ್ಲಿ ಕೂಡ ಈಗೇನು ಇನ್ನೇನು ಕೆಲವು ತಿಂಗಳಲ್ಲಿ 3 ವರ್ಷ ಆಗುತ್ತೆ. 8 ವರ್ಷಗಳು ಒಬ್ಬ ಮುಖ್ಯಮಂತ್ರಿ ಆದ್ಮೇಲೆ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿರುವಂತ ಬರೀ ನೋಡಿದ್ರೆ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಆತಂಕ ಮನೆ ಮಾಡಿದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಅವರಿಗೆ ಆತಂಕ ಆದಾಗೆಲ್ಲ ಕೂಡ ನಾನು ನೋಡಿದ್ದೇನೆ, ಅಹಿಂದ ಸಮಾವೇಶಗಳು ಪ್ರಾರಂಭ ಆಗ್ತದೆ, ಇಲ್ಲ ಅಂತಂದ್ರೆ ಈ ರೀತಿಯ ಬಿಜೆಪಿ ಮೇಲೆ ಗೂಬೆ ಕೂರಿಸುವಂತ ಆಂದೋಲನಗಳು ಪ್ರಾರಂಭ ಆಗ್ತದೆ. ನರೇಗಾ ಆಂದೋಲನ ಕೂಡ, ಬಚಾವೋ ಆಂದೋಲನ ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನ ಬಚಾವ್ ಮಾಡಿಕೊಳ್ಳುವಂತ ಒಂದು ಆಂದೋಲನ ಅಂತ ನಾನು ಹೇಳ್ತೇನೆ. ಮತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಾನು ಹೇಳ್ಬೇಕಾಗ್ತದೆ ಗಂಭೀರವಾಗಿ, ನೀವು ನಮ್ಮ ಬಯಲು ಸೀಮೆಯನ್ನ ಬಚಾವ್ ಮಾಡುವಂತ ಆಂದೋಲನ ಮಾಡಿ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ರಕ್ಷಣೆ ಮಾಡುವಂತ ಆಂದೋಲನವನ್ನು ಮಾಡಿದ್ರೆ ಚೆನ್ನಾಗಿದೆ. ನೀವುಗಳು ಸರ್ಕಾರ ಬರಕ್ ಮುಂಚೆ ಬಯಲು ಸೀಮೆಗೆ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಮುಖ್ಯಮಂತ್ರಿಗಳು ಯಾವಾಗಲೇ ಆಗಲಿ ಆಂದೋಲನಕ್ಕಾದ್ರೂ ಬರಲಿ, ಕಾರ್ಯಕ್ರಮಕ್ಕಾದ್ರೂ ಬರಲಿ, ಚಿಕ್ಕಬಳ್ಳಾಪುರಕ್ಕೆ ಬರೋದು ನಾನು ಸ್ವಾಗತ ಮಾಡ್ತೀನಿ. ಆದ್ರೆ ಕಳೆದ 3 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಕೊಡುಗೆ ಏನು? ಪಾಪ ಇಲ್ಲಿನ ಶಾಸಕರು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವು ಜಿಲ್ಲೆಗಳ ಸಚಿವರುಗಳು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಕೋಲಾರ ಜಿಲ್ಲೆಯಿಂದ, ಬಹುಶಃ ತುಮಕೂರು ಜಿಲ್ಲೆಯಿಂದ, ಈ ಜಿಲ್ಲೆಯಿಂದ ಎಲ್ಲರೂ ಕೂಡ 1 ಲಕ್ಷ ಜನ ಸೇರಿಸಬೇಕು ಅಂತೇಳಿ ಎಲ್ಲಾ ರೀತಿಯ ಒಂದು ಮೊಬಿಲೈಸಿಂಗ್ ಮಾಡ್ತಾ ಇದ್ದಾರೆ, ಜನರನ್ನ ಸೇರಿಸಬೇಕು ಅಂತೇಳಿ. ಅದಕ್ಕೆ ಬೇಕಾದಂತಹ ಸರ್ಕಾರಿ ಬಸ್ಸುಗಳನ್ನ, ಏನೆಲ್ಲ ಸರ್ಕಾರದಿಂದ ಅಧಿಕಾರಿಗಳನ್ನ ಎಲ್ಲರನ್ನು ಬಳಸ್ಕೊಂಡು ಈ ಒಂದು ಸಭೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಮಾಡಲಿ, ನಮ್ದೇನು ತಕರಾರಿಲ್ಲ. ಆದರೆ ಚಿಕ್ಕಬಳ್ಳಾಪುರಕ್ಕೆ, ಬಯಲು ಸೀಮೆಗೆ ನೀವು ಮಾಡದಂತ ಆತ್ಮವಂಚನೆ ಬಗ್ಗೆ ಕೂಡ ತಾವು ಹೇಳ್ಬೇಕಾಗ್ತದೆ ವೇದಿಕೆ ಮೇಲೆ. ಉದಾಹರಣೆಗೆ ಎತ್ತಿನ ಹೊಳೆ ಯೋಜನೆ, ಇದನ್ನ ಮೊನ್ನೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಬಸವರಾಜ ಬೊಮ್ಮಾಯಿರವರು ಭಾರಿ ನೀರಾವರಿ ಸಚಿವರಿದ್ದಾಗ ಇದನ್ನ ಎತ್ತಿನ ಹೊಳೆ ಯೋಜನೆಯನ್ನ ರೂಪಿಸಿದರು. ಅದನ್ನು ಪ್ರಾರಂಭ ಮಾಡಿದ್ದು 2013ರಲ್ಲಿ, 13-14 12 ವರ್ಷ ಆಯ್ತು. ಈಗ 8,000 ಕೋಟಿಯಲ್ಲಿ ಪ್ರಾರಂಭ ಆದಂಥದ್ದು 14,000 ಆಯ್ತು. 14,000 ಹೋಗಿ 24,000 ಕೋಟಿ ಆಯ್ತು. 24,000 ಕೋಟಿ ಹೋಗಿ ಈಗ 30,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎತ್ತಿನ ಹೊಳೆ ನೀರು ಮಾತ್ರ ಸಕಲೇಶ್ಪುರದಿಂದ ಅಲ್ಲೇ ಇದೆ, ಹಾಸನದ ಹತ್ರನೋ ಚಿಕ್ಕಮಗಳೂರು ಹತ್ರನೋ ಇದೆ, ಇನ್ನೂ ಕೂಡ ತುಮಕೂರು ಹತ್ರ ಕೂಡ ಬರ್ಲಿಲ್ಲ. ಆದ್ರೆ ಮೊನ್ನೆ ನೋಡಿದೆ ನಾನು, ಮೊನ್ನೆ ಕೃಷ್ಣ ಬೈರೇಗೌಡರು ಏನೋ ಸಭೆ ಮಾಡಿ 27 ಒಳಗಡೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅನ್ನೋ ಮಾತನ್ನ ಎಲ್ಲೋ ಹೇಳಿದ್ದಾರೆ. ನಾನು ನೋಡಿ, ಈ ರೀತಿಯಲ್ಲಿ ಎಷ್ಟು ಬಾರಿ ಸುಳ್ಳನ್ನ ಹೇಳಿ ನೀವು ಅಧಿಕಾರವನ್ನ ಪಡಿತೀರಿ. ಹಿಂದೆ ಇದ್ದಂತ ಸಂಸದರು 3 ಸಲಿನೋ 2 ಸಲಿನೋ ಆಯ್ಕೆ ಆದ್ರು, ಬರೀ ಎತ್ತಿನ ಹೊಳೆ ಯೋಜನೆ ಹೆಸರು ಹೇಳ್ತಾರೆ.
ಈಗೋ ಡಿಸೆಂಬರು, ಈಗೋ ಜನವರಿ, ಈಗೋ ಡಿಸೆಂಬರು, ನೀರಂತೂ ಬರಲಿಲ್ಲ. ಈ HN ವ್ಯಾಲಿ, KC ವ್ಯಾಲಿ ಮೂಲಕ ಕೆರೆಗಳನ್ನ ನೀರು ತುಂಬಿಸಿದ್ವಿ. ನಾವು ಬಿಜೆಪಿ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು 22ನೇ ಇಸ್ವಿಯಲ್ಲಿ ಎತ್ತಿನ ಹೊಳೆ ಯೋಜನೆಗೆ ನಾನೇ ಮಂತ್ರಿ ಇದ್ದಾಗ 3,000 ಕೋಟಿ ಕೊಡಿಸಿದೆ ಒಂದೇ ವರ್ಷದಲ್ಲಿ. ಕೋವಿಡ್ ಇದ್ದಾಗೂ ಕೂಡ ಬಿಜೆಪಿ ಸರ್ಕಾರ ಎತ್ತಿನ ಹೊಳೆಗೆ ಹಣ ಒದಗಿಸಿ ಈ HN ವ್ಯಾಲಿ, KC ವ್ಯಾಲಿಯಿಂದ ಏನು ಯೋಜನೆ ರೂಪಿಸಿದೀವಿ ಅದಕ್ಕೆ 3ನೇ ಹಂತದ ಸಂಸ್ಕರಣೆ ಮಾಡೋದಕ್ಕೆ ಕೂಡ ನಾವು ಘೋಷಣೆ ಮಾಡಿಸಿದ್ವಿ 23ರ ಬಜೆಟ್ ನಲ್ಲಿ. ಆದ್ರೆ ಅದನ್ನು ಕೈ ಬಿಟ್ಟಿದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇದು ನೀವು ಈ ನಮ್ಮ ಜನತೆಗೆ ಮಾಡುವಂತಹ ಮಹಾ ದ್ರೋಹ ಅಂತ ನಾನು ಉಲ್ಲೇಖ ಮಾಡ್ತೇನೆ. ಯಾಕೆಂತಂದ್ರೆ ಇಡೀ ದೇಶದಲ್ಲಿ ಕೊಳಚೆ ನೀರನ್ನ ಸಂಸ್ಕರಣೆ ಮಾಡಿ ಕೆರೆಗಳಿಗೆ ಒದಗಿಸಿ ಆ ನೀರನ್ನ ಸೇವಿಸ್ತಾ ಇರ್ತಕ್ಕಂಥ ಭಾರತೀಯ ಪ್ರಜೆಗಳಲ್ಲಿ ಯಾವ್ದಾದ್ರು ಭಾಗ ಇದ್ರೆ ಅದು ಕೇವಲ ನಮ್ಮ ಬಯಲುಸೀಮೆಯ ಶಾಪಗ್ರಸ್ತ ನಾವುಗಳೇ ಅಂತ ನಾನು ಹೇಳ್ಬೇಕಾಗ್ತದೆ. 3ನೇ ಹಂತದ ಸಂಸ್ಕರಣೆ ಮಾಡ್ಲಿಕ್ಕೆ ನಾವು ಒಪ್ಪಿದ್ವಿ. ಬಿಜೆಪಿ ಸರ್ಕಾರ ಬಜೆಟ್ ನಲ್ಲಿ ಕೂಡ ಘೋಷಣೆ ಮಾಡಿದ್ವಿ. ನೀವ್ಯಾಕೆ ಕೈ ಬಿಟ್ರಿ? ಇದನ್ನ ನಾಳೆ ಉತ್ತರ ಮುಖ್ಯಮಂತ್ರಿಗಳೇ ಕೊಡಬೇಕು ಅಂತ ನಾನು ಹೇಳ್ತೇನೆ. ಬಹಳ ಹೇಳ್ತಿರಲ್ಲ, ಕೆರೆಗಳನ್ನೆಲ್ಲ ನೀರು ತುಂಬಿಸಿದ್ದೇವೆ ಅಂತೇಳಿ. ಯಾವ ಗುಣಮಟ್ಟದ ನೀರನ್ನ ಕೊಟ್ಟಿದ್ದೀರಿ 3 ಜಿಲ್ಲೆಗಳಲ್ಲಿ ಅಂತ ಹೇಳಿದ್ದ. ಎಷ್ಟು ಜನರಿಗೆ ಇವತ್ತು ಆರೋಗ್ಯದ ಸಮಸ್ಯೆ ಈ 3 ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಅಂತೇಳಿ ನಿಮಗೇನಾದ್ರೂ ಇದರ ಬಗ್ಗೆ ಕಾಳಜಿ ಇದೆಯಾ? ತಿಳ್ಕೊಂಡಿದ್ದೀರಾ? ಎಷ್ಟು ಜನ ಇವತ್ತು ಕಿಡ್ನಿ ಸಮಸ್ಯೆಯಿಂದ ಅನೇಕ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ, ಅನೇಕ ಬಗೆಯ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ತಿಳ್ಕೊಂಡಿದ್ದೀರಾ? 3ನೇ ಹಂತದ ಶುದ್ಧೀಕರಣ ಸಂಸ್ಕರಣೆ ಮಾಡ್ಲಿಕ್ಕೆ ನಿಮ್ಗೇನ್ ತೊಂದರೆ? ಯಾವುದೋ ಒಂದು ಸಣ್ಣ ಯೋಜನೆ ಮಾಡ್ಲಿಕ್ಕೆ ಸಾಲ ಮಾಡೋದ್ರಲ್ಲಿ ಶೂರರಾಗಿದ್ದೀರಿ. ಇವತ್ತು ರೆಕಾರ್ಡ್ ಮಾಡಿದ್ದೀರಿ. ಎಷ್ಟು ನಂಬರ್ ಆಫ್ ಬಡ್ಜೆಟ್ಸ್ ಅನ್ನ, ನಾನೇ ಅತಿ ಹೆಚ್ಚು ಬಡ್ಜೆಟ್ಸ್ ಅನ್ನ ಮಂಡಿಸಿರುವಂತ ಆರ್ಥಿಕ ಸಚಿವರು ಅಂತ ನಾವು ಹೇಳ್ಕೊಳ್ತೀರಿ. ಅದರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸ್ಕೋಬೇಕು. ಅತಿ ಹೆಚ್ಚು ಸಾಲ ಮಾಡದಂತ, ಅತಿ ಹೆಚ್ಚು ಸಾಲ ಕರ್ನಾಟಕದ ಜನತೆಯ ಮೇಲೆ ಹೊರಿಸಿದಂತ ಕೀರ್ತಿ ಕೂಡ ಮಾನ್ಯ ಸಿದ್ದರಾಮಯ್ಯನವರಿಗೆ ಸೇರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಒಪ್ಕೋಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಈ ಬಾರಿ ಕೂಡ ನಾನು ಕೇಳ್ಪಟ್ಟೆ, ಅವರು ಅಧಿಕೃತವಾಗಿ ಮಂಡನೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಈ ವರ್ಷ ಕೂಡ 1,25,000 ಕೋಟಿ ರೂಪಾಯಿಗಳನ್ನ ಮತ್ತೆ ಈ ವರ್ಷದ ಸಾಲಿನಲ್ಲಿ ಸಾಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇದೆ. ಅವ್ರು ಮಂಡಿಸಿದ ಮೇಲೆ ಅಧಿಕೃತವಾಗಿ ಗೊತ್ತಾಗ್ತದೆ. ಹೀಗೆ ಸಾಲದ ಸುಳಿಯಲ್ಲಿ ನೀವು ನಮ್ಮ ಕರ್ನಾಟಕ ರಾಜ್ಯವನ್ನ ಸಿಲುಕಿಸಿದ್ದೀರಿ. ಇದ್ರ ಬಗ್ಗೆ ಕೂಡ ನೀವು ಉತ್ತರಿಸಬೇಕು. ಚಿಕ್ಕಬಳ್ಳಾಪುರದ ವೈದ್ಯಕೀಯ ಕಾಲೇಜು ಅತಿ ಕಡಿಮೆ ಅವಧಿಯಲ್ಲಿ ನಾವು ಆ ಕಾಮಗಾರಿಯನ್ನ ಮುಗಿಸಿದ್ವಿ. 3 ವರ್ಷ ಆಗ್ತಾ ಬಂತು. ನೀವಿನ್ನೂ ಕೂಡ ಆಸ್ಪತ್ರೆಯನ್ನ ತೆಗಿಲಿಲ್ಲ. ಆಸ್ಪತ್ರೆಯನ್ನ ಜನರ ಸೇವೆಗೆ ನೀವು ಮುಕ್ತ ಮಾಡಲಿಲ್ಲ. ಏನೋ ಅವ್ಯವಹಾರ ಆಗೋಗಿದೆ ಅಂತ ನನ್ನ ಮೇಲೆ ಸುಮ್ಮನೆ ದೋಷಾರೋಪಣೆ ಮಾಡಿದ್ರಿ. ಏನಾಯ್ತು ನಿಮ್ 3 ವರ್ಷದ ಆಪಾದನೆ ಏನಾಯ್ತು ರೀ? ಏನ್ ಬಂದ್ ರಿಪೋರ್ಟು? ಸತ್ಯನ ಹೇಳಿ. ನಾಳೆ ಧೈರ್ಯ ಇದ್ರೆ ವೇದಿಕೆ ಮೇಲೆ ಸತ್ಯನ ಹೇಳೋದಿಕ್ಕೆ ಧೈರ್ಯ ಇದ್ರೆ ಹೇಳ್ಬೇಕು ಅಂತ ನಾನು ನಿಮ್ಗೆ ಆಗ್ರಹ ಮಾಡ್ತೇನೆ. ಯಾಕೆ ನೀವು ಆಸ್ಪತ್ರೆಯನ್ನ ನಮ್ಮ ಜನರಿಗೆ ಸೇವೆಗೆ
ಒದಗಿಸ್ಲಿಲ್ಲ ಇನ್ನೂ 3 ವರ್ಷ ಆದ್ಮೇಲೆ ಕೂಡ ಅನ್ನೋದಕ್ಕೂ ಕೂಡ ನೀವು ಆನ್ಸರ್ ಮಾಡಬೇಕು. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು 4 ಕಡೆ ಸಿದ್ಧ ಆಗಿ 3 ವರ್ಷ ಅಂತ ಬಂತು. ಉಪಕರಣ ಇಲ್ಲ, ಸಿಬ್ಬಂದಿ ಇಲ್ಲ, ಅಲ್ಲಿ ಹೆಗ್ಣಗಳು ನಾಯಿಗಳು ವಾಸ ಮಾಡುವಂತ ಪರಿಸ್ಥಿತಿಗೆ ತಂದಿದ್ರಿ. ನಾಚಿಕೆ ಆಗೋದಿಲ್ವ ನಿಮಗೆ? ಈ ರಿಪೋರ್ಟ್ ಕಾರ್ಡ್ ಅನ್ನು ಹೇಳಿ ನಾಳೆ ದಿವಸ ಮಂಚೇನಹಳ್ಳಿ ಹೊಸ ತಾಲೂಕಿನಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ, ಸಾಮಾನ್ಯ ಜನರಿಗೆ ಆಸ್ಪತ್ರೆ, ವಿನೂತನವಾದಂತ ಆಸ್ಪತ್ರೆ ಮಾಡಿದ್ದೀವಿ. ಅಲ್ಲಿ ಕೂಡ ಇವತ್ತು ನಾಯಿಗಳು ಹೆಗ್ಗಣಗಳು ಇವು ವಾಸ ಮಾಡ್ತಾ ಇದ್ದಾರೆ. ಇದರ ಕಡೆ ಇಲ್ಲಿನ ಶಾಸಕರು, ಮಾನ್ಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಮಾಡಿ, ಜನ ಸೇರಿಸಿ ಆಂದೋಲನ ಮಾಡಿ. ಯಾವುದಕ್ಕೆ ಆಂದೋಲನ ಮಾಡ್ತಾ ಇದ್ದೀರಿ? ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಿದ್ದಾರೆ ನರೇಗಾದಲ್ಲಿ. ಏನ್ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಇರುವಂತ ಮಮಕಾರ, ಎಷ್ಟು ಗೌರವ ನಾವು ನೋಡಿಲ್ವಾ? ನಿಮ್ಗೆ ಆ ರೀತಿಯಲ್ಲಿ ನಿಜವಾದಂತ ಅವ್ರ ಬಗ್ಗೆ ಶ್ರದ್ಧೆ ಗೌರವ ಇದ್ದಿದ್ರೆ ಈ ದೇಶದ 400 ರಾಷ್ಟ್ರೀಯ ಸಂಸ್ಥೆಗಳ ಹೆಸರುಗಳನ್ನ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಹೆಸರುಗಳನ್ನ ಯಾಕೆ ಇಡ್ತಾ ಇದ್ದೀರಿ? ಮಹಾತ್ಮ ಗಾಂಧಿಯನ್ನ ಹೆಸರು ಇಡ್ತಾ ಇದ್ರಿ ನೀವು. ಸಂಜಯ್ ಗಾಂಧಿ ಅವ್ರ ಕೊಡುಗೆ ಏನಿ ದೇಶಕ್ಕೆ? ಆಸ್ಪತ್ರೆಗೆ ಇಟ್ಟಿದ್ದೀರಿ ನೀವು, ಸಂಜಯ್ ಗಾಂಧಿ ಆಸ್ಪತ್ರೆಗೆ. ಯಾಕೆ ಅವಾಗ ಮಹಾತ್ಮ ಗಾಂಧಿ ಅವರ ಹೆಸರು ನೆನಪು ಬರ್ಲಿಲ್ವಾ? ಹೋಗೋಣ. ಈಗ ಗಲ್ಲಿ ಒಂದು ವೈನ್ ಸ್ಟೋರ್ ಗೊತ್ತಾ ನಿಮ್ಗೆ? ರಸ್ತೆಗೆ ಒಂದು ವೈನ್ ಸ್ಟೋರ್. ಮದ್ಯಪಾನನ ನಿಷೇಧ ಮಾಡಬೇಕು ಅಂತ ಹೇಳಿದ್ಯಾರಪ್ಪ? ಮಹಾತ್ಮ ಗಾಂಧೀಜಿಯವರ ಆಶಯಗಳಲ್ಲಿ ಒಂದು ಬಲವಾದಂತ ಆಶಯ. ಇವತ್ತು ಕರ್ನಾಟಕ ಸರ್ಕಾರ ಹೇಳಿ ನಾಳೆ ದಿವಸ ಮುಖ್ಯಮಂತ್ರಿಗಳು ಬಂದು ನಮ್ ಹಣ ಕಡಿಮೆ ಆಗಿದೆ, ಖಜಾನೆಯಲ್ಲಿ ಸಾಲ ಜಾಸ್ತಿ ಆಗ್ತಾ ಇದೆ, ಸಾಲ ಬಡ್ಡಿ ತೀರಿಸಬೇಕಾಗಿದೆ, ಅದಕ್ಕೆ ನಾನು ಬೀದಿಯಲ್ಲಿ ಒಂದು ವೈನ್ ಸ್ಟೋರ್ ಮಾಡ್ತಾ ಇದ್ದೀನಪ್ಪ, ಕುಡ್ಕೊಂಡು ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದ್ದಾರೆ. ಹೌದಲ್ಲಪ್ಪ? ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಬಹಳ ಗೌರವ ಅಲ್ಲ ಇವರಿಗೆ? ಮತ್ತೆ ನಿಷೇಧ ಯಾಕೆ ಮಾಡೋದಿಲ್ಲ? ಮದ್ಯಪಾನ ನಿಷೇಧ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾಳೆ ನೀವು ಇತಿಹಾಸದಲ್ಲಿ ನಿಂತೋಗ್ತೀರಿ. ಮಹಾತ್ಮ ಗಾಂಧೀಜಿಯವರ ಆದರ್ಶವನ್ನು ಪಾಲಿಸಿದಂತ ಮೊದಲನೇ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ನೀವು ಹೆಸರು ಬರ್ತದೆ ಮಾಡಿ. ಮಹಾತ್ಮ ಗಾಂಧೀಜಿಯವರು 3ನೇ ದೊಡ್ಡ ಆಶಯ ಗೋ ಸಂರಕ್ಷಣೆ. ಆದ್ರೆ ಕಾಂಗ್ರೆಸ್ನ ಮುಖಂಡರುಗಳು ಇವತ್ತು ಗೋಮಾಂಸ, ಗೋ ಹತ್ಯೆ ಇದಕ್ಕೆ ಪುಷ್ಟಿಯನ್ನ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಮುಖಂಡರು. ಇದನ್ನ ಯಾಕೆ ನೀವು ನಿಷೇಧ ಮಾಡೋದಿಲ್ಲ? ಇದು ಮಹಾತ್ಮ ಗಾಂಧೀಜಿಯವರ ಆಶಯ ಅಲ್ವಾ? ತತ್ವ ಅಲ್ವಾ? ಸಿದ್ಧಾಂತ ಅಲ್ವಾ? ಸುಮ್ಮನೆ ಏನೂ ಇಲ್ಲ. ಇಲ್ಲಿ ಸಾಲ ಮಾಡಿದ್ದಾರೆ, ಲಕ್ಷಾಂತರ ಕೋಟಿ ರೂಪಾಯಿಗಳು ಸಾಲ ಮಾಡಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಇವತ್ತು ಸಾಲವನ್ನು ಹೊರಿಸಿದ್ದೀರಿ. ಒಂದ್ ಕಡೆ ಗೃಹಲಕ್ಷ್ಮಿ ಅಂತ 2,000 ಕೊಡ್ತೀರಿ, ಅದೇ ಕುಟುಂಬದವರ ಹತ್ರ 5,000 ಟ್ಯಾಕ್ಸ್ ವಸೂಲು ಮಾಡಿ. ಯಾವುದೇ ಅಭಿವೃದ್ಧಿ ಇಲ್ಲ. ಏನ್ ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿ ಅವರು? ಬಿಬಿಜಿ ರಾಮ್ಜಿ ಅಂದ್ರೆ ರಾಮನ ಹೆಸರಲ್ಲ, ವಿಕಸಿತ ಭಾರತ. ವಿಕಸಿತ ಭಾರತ ನಮ್ಮ ಭಾರತ್ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದ್ರ ಫುಲ್ ಫಾರ್ಮ್. RAM ಅಂತ ಬಂದಿರೋದಕ್ಕೆ ರಾಮನ ಹೆಸರು ಕೇಳೋಷ್ಟೊತ್ತಿಗೆ ಮೈ ಎಲ್ಲ ಉರಿದೆ. ಕಾಂಗ್ರೆಸ್ ಮೈ ಎಲ್ಲ ಉರಿ.
ಇನ್ಯಾರ ಹೆಸರು ಇಡಬೇಕಾಗಿತ್ತೋ ಗೊತ್ತಿಲ್ಲ ನನಗೆ. ಇದು ಹೆಸರು ಅಲ್ಲ, ರೋಜ್ಗಾರ್ ಆಜೀವಿಕಾ ಮಿಷನ್, ಅದು ಕೂಡ ಗ್ರಾಮೀಣ ವಿಕಸಿತ ಭಾರತ. ಮೋದಿ ಅವರ ಹೆಸರು ಇಟ್ಕೊಂಡವ್ರ? ಮೋದಿ ಅವ್ರ ಮನೆಯವ್ರದ್ದು ಯಾವ್ದಾದ್ರು ಹೆಸರು ಇಟ್ಕೊಂಡವ್ರ? ವಾಜಪೇಯಿ ಅವ್ರ ಹೆಸರು ಇಟ್ಕೊಂಡವ್ರ? 25 ವರ್ಷ ಆಯ್ತ್ರಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿ ಪ್ರಧಾನ ಮಂತ್ರಿಗಳಾಗಿ. ಒಂದೇ ಒಂದು ಸಣ್ಣ ಸಂಸ್ಥೆಗೆ, ಒಂದು ಕಾಲೇಜ್ಗೆ, ಒಂದು ಶಾಲೆಗೆ, ಒಂದು ರಸ್ತೆಗೆ ಎಲ್ಲಿ ಕೂಡ ಅವ್ರ ಹೆಸರು ಇಟ್ಕೊಂಡಿಲ್ಲ. ಆದ್ರೆ ಅವ್ರ ಹೆಸರು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಅದು ನಾಟಿದೆ. ಅದನ್ನ ಯಾರು ತೆಗಿಲಿಕ್ಕೆ ಸಾಧ್ಯ? ಅವರು ಕೂಡ ಮಹಾತ್ಮ ಗಾಂಧಿ ಹೇಗೆ ಭಾರತ ಇರೋವರೆಗೂ ಕೂಡ ಚಿರಾಯುವಾಗಿ ನಮ್ಮ ಮನಸ್ಸಿನಲ್ಲಿ ಅವರು ಉಳಿತಾರೆ, ಅದೇ ರೀತಿ ಮಾನ್ಯ ನರೇಂದ್ರ ಮೋದಿ ಅವರ ಸ್ಥಾನ ಕೂಡ ಭಾರತೀಯರ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಶಾಶ್ವತವಾಗಿ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಯೋಜನೆಯಲ್ಲಿ ಅನೇಕ, ಅಂದ್ರೆ 2004ರಲ್ಲಿ ಈ ಯೋಜನೆ ಮಾಡಿದಂಥದ್ದು ನಿಮಗೆ ಗೊತ್ತಿದೆ. ನರೇಗಾದ ಮುಂಚೆ ಇದು ಕೇವಲ ಮಹಾತ್ಮ ಗಾಂಧಿ ಅವರ ಹೆಸರೇನು ಇರಲಿಲ್ಲ. 2004-05 ರೋಜ್ಗಾರ್ ಮಿಷನ್ ಅಂತ ಅಷ್ಟೇ ಇದೆ, ಗ್ರಾಮೀಣ ಅಭಿವೃದ್ಧಿ ರೋಜ್ಗಾರ್ ಮಿಷನ್ ಇಷ್ಟೇ ಇದೆ. ತದನಂತರ ಬಂದಿತ್ತು. ಅದರಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾ ಇತ್ತು, ಕೆಲವು ವಿಷಯಗಳು ನಮ್ಮ ರಾಮಚಂದ್ರೇಗೌಡರು ಹೇಳಿದ್ರು. ಇವತ್ತು ಸತ್ತೋಗಿರೋರ ಹೆಸರು ಆ ಊರುಗಳನ್ನ ಬಿಟ್ಟು ಅನೇಕ ವರ್ಷಗಳಾಗಿದೆ, ಅಂತವರ ಹೆಸರಿನಲ್ಲಿ ಬಿಲ್ ಮಾಡಿಕೊಳ್ತಾ ಇದ್ರು. ಇದು ಮುಂದುವರಿಸಬೇಕಾಗಿತ್ತ? ಕಾಮಗಾರಿನೇ ಆಗ್ದಿರ ಕಾಮಗಾರಿಯ ಹಣವನ್ನ ತೆಗೆದುಕೊಳ್ತಾ ಇದ್ರು. ಪಂಚಾಯಿತಿಯಲ್ಲಿ ಮೆಂಬರ್ಸ್ ಕೂತ್ಕೊಂಡು ಸಭೆನೇ ಮಾಡ್ದಿರ ಇಂಥ ಕಾಮಗಾರಿ ಮಾಡಬೇಕು ಅಂತೇಳಿ ಅವರೇ, ಯಾರು ಈ ಕಾಂಗ್ರೆಸ್ ಅಲ್ಲಿ ಇರುವಂತ ಪುಡಾರಿಗಳು ಅಲ್ಲಿ ಸ್ಥಳೀಯವಾಗಿ. ಈಗ ಯಾರಿಗೆ ಲಾಸ್ ಆಗಿರೋದು? ಕಾಂಗ್ರೆಸ್ನ ಪುಡಾರಿಗಳಿಗೆ, ಸಣ್ಣ ಸಣ್ಣ ಕಾರ್ಯಕರ್ತರಿಗೆ ಈಗ ಅನ್ಯಾಯ ಆಗಿದೆ. ಯಾಕೆ ಅಂದ್ರೆ ಕೆಲಸ ಮಾಡದಿರ ಹಣ ಸಿಗ್ತಾ ಇತ್ತು, ಕೆಲಸನೇ ಮಾಡದಿರ ಹಣ ಸಿಗ್ತಾ ಇತ್ತು. ಬಿಲ್ಲುಗಳು ಯಾವುದೋ ಹೆಸರಲ್ಲಿ ಬಿಲ್ ತಗೊಳ್ಳೋದು, ಆಸ್ತಿನೇ ಮಾಡ್ತಾ ಇರ್ಲಿಲ್ಲ, ಆಸ್ತಿ ಸೃಜನೆ ಆಗ್ತಾ ಇರ್ಲಿಲ್ಲ. ನ್ಯಾಯವಾಗಿ ಯಾರು ಕೆಲಸ ಮಾಡಿದ್ದಾರೆ ಕಾಮಗಾರಿ, ರೈತರು, ಕೂಲಿ ಕಾರ್ಮಿಕರು, ಅವ್ರಿಗೆ ಸಂಬಳ ಯಾವಾಗ ಬರ್ತಾ ಇದ್ದಿದ್ದು? ವಾರಕ್ಕೆ ಬರೋದಾ? 1 ತಿಂಗಳಿಗಾದ್ರೂ ಕೊಡೋರ? 6 ತಿಂಗಳಾದ್ರೂ ಅವ್ರು ಕೊಡ್ತಾ ಇರ್ಲಿಲ್ಲ. ಮತ್ತು ಕಟಾವ್ ಟೈಮ್ನಲ್ಲಿ, ಬಿತ್ತನೆ ಟೈಮ್ನಲ್ಲಿ, ರೈತರು ಬಿತ್ತನೆ ಟೈಮಲ್ಲಿ ಕಟಾವ್ ಮಾಡುವಂತ ಸಂದರ್ಭದಲ್ಲಿ 60 ದಿನ ಇವತ್ತು ರಜೆ ಕೊಟ್ಟಿದ್ದೀವಿ ನಾವು. ಯಾಕೆ? ರೈತರಿಗೆ ತೊಂದರೆ ಆಗ್ಬಾರ್ದು. ರೈತರಿಗೆ ಕೂಲಿ ಕಾರ್ಮಿಕರು ಸಿಗದೇ ಇದ್ರೆ ಬೆಳೆಗಳನ್ನ ಕಟಾವ್ ಮಾಡೋದು ಹೇಗೆ, ಬೆಳೆಗಳನ್ನ ಬೆಳೆಯೋದೇ? ಯಾವುದೇ ತಂತ್ರಜ್ಞಾನವನ್ನ ಅಳವಡಿಸಿರ್ಲಿಲ್ಲ ಹಿಂದೆ. ಇವತ್ತು GPS ಅನ್ನ ಟ್ಯಾಗ್ ಮಾಡಿದ್ದೇವೆ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಕೂಡ ಟ್ಯಾಗ್ ಮಾಡಿ ಯಾರಲ್ಲಿ ಬಂದಿದ್ರೆ ಬಯೋಮೆಟ್ರಿಕ್ಸ್ ಅಟೆಂಡೆನ್ಸ್ ಇದೆ. ಈಗ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಯಾವ್ದೋ ಕಾಗದದಲ್ಲಿ ಬರೆಯೋದಲ್ಲ, ಹಾಜರಿದ್ದಾರಾ ಇಲ್ವಾ ಅಂತ ಡೂಪ್ಲಿಕೇಟ್ ಮಾಡೋಂಗಿಲ್ಲ. ₹1 ಭ್ರಷ್ಟಾಚಾರ ಆಗಲ್ಲ. ಈಗ ಪ್ರತಿ ವಾರ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಅಲ್ಲಿನ ಮುಖ್ಯವಾಗಿರ್ತಕ್ಕಂಥವ್ರು ಕೂತ್ಕೊಂಡು ಪ್ರತಿ ವಾರ ಆ ಪಂಚಾಯಿತಿಗೆ ಬೇಕಾಗಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಬೇಕೀಗ. ಈ ರೀತಿಯ ಆಲೋಚನೆಗಳು ತಪ್ಪ? ಈ ರೀತಿಯ ಸುಧಾರಣಾ ಕಾರ್ಯಕ್ರಮಗಳು ತಪ್ಪಿದೆಯಾ? ಏನ್ ತಪ್ಪಿದೆ ಈ ಯೋಜನೆ? ನಾನು ಪ್ರಾರಂಭದಲ್ಲೂ ಹೇಳಿದ್ದೀನಿ, ನರೇಗಾ ಮಾಡಿದಂತ ಉದ್ದೇಶ ನೀವೇ ಮಾಡಿರ್ಬೋದು, ನಾನು ತಪ್ಪು ಅಂತ ಹೇಳಿದ್ದೀನಿ.
ಆದ್ರೆ ಇವತ್ತದು 22 ವರ್ಷ ಆಗಿದೆ. 22 ವರ್ಷಗಳಲ್ಲಿ ಏನೆಲ್ಲ ತಪ್ಪುಗಳಾಗಿದೆ ಆ ತಪ್ಪುಗಳನ್ನ ಇವತ್ತು ಸರಿ ಮಾಡುವಂತ ಪ್ರಯತ್ನ ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇದಕ್ಕೆ ತಾರೀಫ್ ಮಾಡೋದ್ ಬಿಟ್ಟು, ಸ್ವಾಗತ ಮಾಡೋದ್ ಬಿಟ್ಟು ಆಂದೋಲನ ಮಾಡ್ತಾ ಇದ್ದೀರಲ್ಲ, ಕಳ್ಳರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಂದೋಲನ ಮಾಡ್ತಾ ಇದ್ದೀರಾ, ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ರಲ್ಲ, ಅವ್ರ ಪರವಾಗಿ ಆಂದೋಲನ ಮಾಡ್ತಾ ಇದ್ದೀರಾ? ಹೇಳಿ, ರಾಜ್ಯ ಜನತೆ ಗೊತ್ತಾಗ್ಲಿ. ಇವತ್ತು ಈ ಜಿಲ್ಲೆಗೆ ನೀವು ಅನ್ಯಾಯ ಮಾಡಿದ್ದೀರಿ. ನೀವೇ ಹೇಳದಂತದ್ದು ಅನೇಕ ವಿಷಯಗಳು. ಬಯಲು ಸೀಮೆಗೆ ಎತ್ತಿನ ಹೊಳೆ ನೀರನ್ನು ತರ್ತೀವಿ ಅಂತ ಹೇಳಿದ್ರಿ, ಏನು ಮಾಡಿಲ್ಲ. ಇನ್ನ ನಿಮ್ಮ ಗ್ಯಾರಂಟಿ ಬಿಟ್ರೆ ಮುಖ್ಯವಾಗಿ ಇವತ್ತು ಇವ್ರ ಪ್ರಣಾಳಿಕೆ ನನ್ನ ತಂದೆ ಏನ್ ಕೊಟ್ಟಿದಾರಪ್ಪ ಪ್ರಣಾಳಿಕೆ ನೋಡೋಣ ಅಂತೇಳಿ ಎಲ್ಲರೂ ಮರ್ತೋಗಿರ್ತಾರೆ. ಅದಕ್ಕೋಸ್ಕರ ನಾನು ಇವ್ರ ಪ್ರಣಾಳಿಕೆ ತೋರಿಸಿದ್ದಾನೆ ಓಟ್ ತಗೊಂಡಿರೋದು. ಏನೆಲ್ಲ ಇವ್ರ ಪ್ರಣಾಳಿಕೆ ರೈತರ ಪರವಾಗಿ ಕೊಟ್ಟಿದ್ದಾರೆ ಗೊತ್ತಾ?